ಸರ್ ನಮ್ಮ ಜೊತೆಗೆ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಸಭಾತ್ಯಾಗ ಮಾಡಿ ಈಗ ಪಾದಯಾತ್ರೆ ಮೂಲಕ ರಾಜಭವನಕ್ಕೆ ತೆರಳ್ತಾ ಇದ್ದೀರಿ. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಿ? ನೋಡಿ ಸರ್, ಈಗಾಗಲೇ ಮಾಧ್ಯಮಗಳು ದೇಶದ್ರೋಹಿ ಘೋಷಣೆ ಕೂಗಿದ್ದನ್ನ ಬಹಳ ಸ್ಪಷ್ಟವಾಗಿ ಯಾವುದೇ ಮಾಧ್ಯಮಗಳು ಅದನ್ನ ಕೃತಕವಾದಂತದ್ದಲ್ಲ. ಅದು ನಿಜವಾಗಿ ಏನ್ ನಡೆದಿದೆ, ಮಾಧ್ಯಮಗಳು ತಮ್ಮ ದೇಶದ ಬಗ್ಗೆ ಇರುವಂತಹ ಜವಾಬ್ದಾರಿ, ತಮ್ಮ ರಾಷ್ಟ್ರಾಭಿಮಾನವನ್ನ ಇವತ್ತು ಗಟ್ಟಿಯಾಗಿ ಇವತ್ತು ದೇಶದ ಜನರ ಮುಂದೆ ತೋರಿಸಿದ್ದಾರೆ. ಆ ದುರ್ದೈವಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಅದನ್ನೇ ಸುಳ್ಳು ಅಂತ ಹೇಳಿ ಒಂದ್ ಕಡೆ ಮಾಧ್ಯಮಗಳ ರಿಪೋರ್ಟ್ಗಳನ್ನ ನನ್ನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಜೆಟ್ ಮೇಲೆ ಬಹಳಷ್ಟು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದೇ ಮಾಧ್ಯಮದವರು ದೇಶದ್ರೋಹಿ ಚಟುವಟಿಕೆ ನಡೆದಂತ ಕಾಲದಲ್ಲಿ ಅದನ್ನ ಜನರ ಮುಂದಿಟ್ರೆ ಅದು ಫೇಕ್ ಇದೆ, ಅದು ಬೋಗಸ್ ಇದೆ, ಅವನು ನಾಸೀರ್ ಹುಸೇನ್ ಬೆಂಬಲಿಗೆ ಹಂಗೆ ಹೇಳಿಲ್ಲ ಅನ್ನುವಂಥದ್ದೇನು ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಎರಡು ನಾಲಿಗೆಯ ಸರ್ಕಾರದ ಒಂದು ಉದಾಹರಣೆ. ಯಾವುದೇ ಗಡಿ ಭಾಗದಲ್ಲಿ ಆಗಿಲ್ಲ ಸರ್, ವಿಧಾನಸೌಧದಲ್ಲೇ ಆಗಿರೋದು ಈ ರೀತಿಯಾದಂತ ಘೋಷಣೆ. ಇಷ್ಟಾದ್ರೂ ಕೂಡ ಘಟನೆ ಆಗಿ 48 ಗಂಟೆ ಆಗಿದೆ, ಬಟ್ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಇನ್ನೂವರೆಗೆ ಯಾರನ್ನೂ ಬಂಧನ ಆಗಿಲ್ಲ. ಈಗ ಗೃಹ ಮಂತ್ರಿಗಳು ಉತ್ತರ ಕೊಡ್ತಾರೆ. ನಾವು ಅವ್ರನ್ನ ಕರೆಸಿದ್ದೀವಿ, ಅವ್ರ ಜೊತೆ ಮಾತಾಡಿದೀವಿ, ಚರ್ಚೆ ವಿಷಯ ಏನು ಅದನ್ನ ಚರ್ಚೆ ಮಾಡಿ ಅವ್ರು ವಾಪಸ್ ಕಳಿಸಿದ್ವಿ. ಅಂದ್ರೆ ಉದ್ದೇಶಪೂರ್ವಕವಾಗಿ ಅವ್ರೇನು ಸಾಕ್ಷಿಗಳಿದಾವ, ಅವ್ರೇನು ಇದರ ಆರೋಪಿಗಳದಾರ, ಅವ್ರಿಗೆ ಯಾವ ರೀತಿ ಇದರಿಂದ ಬಚಾವ್ ಆಗಬೇಕು ಅನ್ನೋ ಸಲಹೆಯನ್ನ ಪೊಲೀಸರ ಮೂಲಕ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಬರೀ ಎನ್ಕ್ವೈರಿ ಮಾತ್ರ ಆಗ್ತಾ ಇದೆ, ಬರೀ ಬಿರಿಯಾನಿಗಳನ್ನು ಕೊಟ್ಕೊಂಡು ಇದ್ ಮಾಡ್ಕೊಂಡು ರಾಜಾತೀತ ಮಾಡ್ತಾ ಇದ್ದಾರೆ. ಹಿಂಗೆ ಮಾಡಿನೇ ಕಾಂಗ್ರೆಸ್ ದಿವಾಳಿ ಆಗಿದೆ. ಇದು ಕೊನೆಯ ಚುನಾವಣೆ 2024ರಲ್ಲಿ ಕಾಂಗ್ರೆಸ್ನ ಕೊನೆಯ ಮೊಳೆಯನ್ನ ಹೊಡೆಯುವಂತ ಚುನಾವಣೆ ಆಗ್ತದೆ. ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇದೆ ಸರ್, ಆದ್ರೂ ಕೂಡ ಬುದ್ಧಿ ಕಲೀಲಿಲ್ವಾ? ಹೇಗೆ ಬುದ್ಧಿ ಕಲೀಲಿಲ್ಲ? ಅವರ ಏನ್ ನೇತೃತ್ವನೇ ಏನಿದೆ, ಪಾಕಿಸ್ತಾನ ಏಜೆಂಟ್ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಪಾಕಿಸ್ತಾನ ಚೀನಾದ ಏಜೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಒಬ್ಬ ಕಾಂಗ್ರೆಸ್ಗೂ ಸಹ ದೇಶದ ವಿರುದ್ಧ ಮಾತಾಡಿದಾಗ ಧ್ವನಿ ಎತ್ತುವಂತದ್ದು ನೈತಿಕತೆ ಉಳಿದಿಲ್ಲ. ಒಬ್ಬರು ಮಾತಾಡಲಿಲ್ಲ. ಅಲ್ಲ, ಸಾಕ್ಷಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಎದಕ್ ಬೇಕ್ರಿ? ಇಡೀ ಮಾಧ್ಯಮಗಳೇ ಹೇಳಾವ. ಮಾಧ್ಯಮಗಳ ಸಾಕ್ಷಿಗಿಂತ ಹೆಚ್ಚಿನ ಯಾವುದೂ ಇಲ್ಲ. ಮಾಧ್ಯಮಗಳು ಏನು ಬಿಜೆಪಿ ಕೇಳಿ ಅದನ್ನ ಇದು ಮಾಡಿಲ್ಲ. ಬಿಜೆಪಿ ಇದ್ರೊಳಗೆ ಪಾತ್ರನೇ ಇಲ್ಲ. ಸ್ವತಃ ಮಾಧ್ಯಮಗಳು ದೇಶಭಕ್ತಿಯ ಉದ್ದೇಶದಿಂದ ಈ ರೀತಿ ಒಂದು ಅನಾಹುತ ವಿಧಾನಸೌಧದಲ್ಲಿ ಏನಾಗಿದೆ, ಇದು ಕರ್ನಾಟಕದ ಒಂದು ದೇವಾಲಯದಲ್ಲಿ ದೇಶ ವಿರುದ್ಧ ಹೇಳಿ ಘೋಷಣೆ, ಬೇರೆ ದೇಶದ ಪರವಾಗಿ ಘೋಷಣೆ ಕೊಡುವಂತದ್ದು, ಇದಕ್ಕಿಂತ ಸಾಕ್ಷಿ ಯಾವ್ದು ಬೇಕು? ಈಗ ಹೊಸ ಘೋಷಣೆ ಕೂಗ್ತಾ ಇದ್ದಾರೆ, ಸೀತಾರಾಮ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ಸರ್. ಅವ್ರದ್ದು ಕೊನೆಯಲ್ಲಿ ಸೀತಾರಾಮ್ ಅಂದ್ರೆ ಹೋಗು ಮುಂದೆ ಕೂಗ್ತಾರೆ. ಕೊನೆ ದಿವಸ ಅಲ್ಲ, ತಾವು ಜಯರಾಮ್ ಅಂತೀರಿ, ಶ್ರೀರಾಮ್ ಅಂತೀರಿ, ಅವ್ರು ಸೀತಾರಾಮ್. ಯಾಕಂದ್ರೆ ಅವ್ರದ್ದು ಕೊನೆಯ ದಿನಗಳ ಸೀತಾರಾಮ್ ಯಾವಾಗತ್ತಾರಂದ್ರೆ ಹೆಗಲ ಮೇಲೆ ಇಟ್ಟಾಗ ಜಯ ಜಯ ಸೀತಾರಾಮ. ಇದು ಯತ್ನಾಳ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.